ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮೂವಿ ಎಕ್ಸ್ ಕನ್ನಡ. ಸೊ ಫ್ರೆಂಡ್ಸ್, ನಾವಿವತ್ತು ಅಪ್ಪು ಹೆಸರಿನಿಂದ ಜನರ ಮನಸ್ಸನ್ನು ಗೆದ್ದಿರುವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಿಟ್ ಆ್ಯಂಡ್ ಫ್ಲಾಪ್ ಮೂವೀಸನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ಮೊದಲನೆಯ ಸಿನಿಮಾ ಅಪ್ಪು. ಇದು 2002ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿದೆ. ಇನ್ನು ಎರಡನೆಯ ಸಿನಿಮಾ ಅಭಿ. 2003ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಎನಿಸಿಕೊಂಡಿದೆ. ಇನ್ನು ಮೂರನೆಯ ಸಿನಿಮಾ ವೀರ ಕನ್ನಡಿಗ. 4ರಲ್ಲಿ ತೆರೆಕಂಡಿದ್ದು ಹಿಟ್ ಎನಿಸಿಕೊಂಡಿದೆ. ಇನ್ನು ನಾಲ್ಕನೆಯ ಸಿನಿಮಾ ಮೌರ್ಯ. 4ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿದೆ. ಇನ್ನು ಐದನೆಯ ಸಿನಿಮಾ ಆಕಾಶ್. 5ರಲ್ಲಿ ತೆರೆಕಂಡು ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿದೆ. ಇನ್ನು ಆರನೆಯ ಸಿನಿಮಾ ನಮ್ಮ ಬಸವ. 5ರಲ್ಲಿ ತೆರೆಕಂಡು ಹಿಟ್ ಎನಿಸಿಕೊಂಡಿದೆ. ಇನ್ನು ಏಳನೆಯ ಸಿನಿಮಾ ಅಜಯ್. 6ರಲ್ಲಿ ತೆರೆಕಂಡಿದ್ದು ಹಿಟ್ ಎನಿಸಿಕೊಂಡಿದೆ. ಇನ್ನು ಎಂಟನೆಯ ಸಿನಿಮಾ ಅರಸು. 7ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿದೆ. ಇನ್ನು 9ನೇ ಸಿನಿಮಾ ಮಿಲನ. 7ರಲ್ಲಿ ತೆರೆಕಂಡು ಬ್ಲಾಕ್ ಬಾಸ್ಟರ್ ಆಗಿದೆ. 10ನೇ ಸಿನಿಮಾ ಬಿಂದಾಸ್. 2008ರಲ್ಲಿ ತೆರೆಕಂಡು ಹಿಟ್ ಎನಿಸಿಕೊಂಡಿದೆ. ಇನ್ನು 11ನೇ ಸಿನಿಮಾ ಓಶಿ. 2008ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿದೆ. ಇನ್ನು 12ನೇ ಸಿನಿಮಾ ರಾಜ್. 2009ರಲ್ಲಿ ತೆರೆಕಂಡು ಫ್ಲಾಪ್ ಆಗಿದೆ. ಇನ್ನು 13ನೇ ಸಿನಿಮಾ ರಾಮ್. 2009ರಲ್ಲಿ ತೆರೆಕಂಡು ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿದೆ. ಇನ್ನು 14ನೇ ಸಿನಿಮಾ ಪೃಥ್ವಿ. 10ರಲ್ಲಿ ತೆರೆಕಂಡು ಫ್ಲಾಪ್ ಆಗಿದೆ. ಇನ್ನು 15ನೇ ಸಿನಿಮಾ ಜಾಕಿ. 2010ರಲ್ಲಿ ತೆರೆಕಂಡು ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿದೆ. ಇನ್ನು 16ನೇ ಸಿನಿಮಾ ಹುಡುಗರು. 2011ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿದೆ. ಇನ್ನು 17ನೇ ಸಿನಿಮಾ ಪರಮಾತ್ಮ. 11ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿದೆ. ಇನ್ನು 18ನೇ ಸಿನಿಮಾ ಅಣ್ಣಾಬಾಂಡ್. 12ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿದೆ. 19ನೇ ಸಿನಿಮಾ ಯಾರೇ ಕೂಗಾಡಲಿ. 12ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿದೆ. 20ನೇ ಸಿನಿಮಾ ನಿನ್ನಿಂದಲೇ. 14ರಲ್ಲಿ ತೆರೆಕಂಡು ಫ್ಲಾಪ್ ಆಗಿದೆ. 21ನೇ ಸಿನಿಮಾ ಪವರ್. 14ರಲ್ಲಿ ತೆರೆಕಂಡು ಹಿಟ್ ಎನಿಸಿಕೊಂಡಿದೆ. 22ನೇ ಸಿನಿಮಾ ಮೈತ್ರಿ. 15ರಲ್ಲಿ ತೆರೆಕಂಡು ಹಿಟ್ ಎನಿಸಿಕೊಂಡಿದೆ. 23ನೇ ಸಿನಿಮಾ ರಣವಿಕ್ರಮ. 15ರಲ್ಲಿ ತೆರೆಕಂಡು ಫ್ಲಾಪ್ ಆಗಿದೆ. 24ನೇ ಸಿನಿಮಾ ಚಕ್ರವ್ಯೂಹ. 16ರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಗಿದೆ. 25ನೇ ಸಿನಿಮಾ ದೊಡ್ಡ ಮನೆ ಹುಡುಗ. 16ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿದೆ. 26ನೇ ಸಿನಿಮಾ ರಾಜಕುಮಾರ. 17ರಲ್ಲಿ ತೆರೆಕಂಡು ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿದೆ. 27ನೇ ಸಿನಿಮಾ ಅಂಜನಿ ಪುತ್ರ. 17ರಲ್ಲಿ ತೆರೆಕಂಡು ಹಿಟ್ ಎನಿಸಿಕೊಂಡಿದೆ. 28ನೇ ಸಿನಿಮಾ ನಟ ಸಾರ್ವಭೌಮ. 19ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿದೆ. 29ನೇ ಸಿನಿಮಾ ಯುವರತ್ನ. 21ರಲ್ಲಿ ತೆರೆಕಂಡು ಹಿಟ್ ಎನಿಸಿಕೊಂಡಿದೆ. 30ನೇ ಸಿನಿಮಾ ಜೇಮ್ಸ್. 22ರಲ್ಲಿ ತೆರೆಕಂಡು ಹಿಟ್ ಎನಿಸಿಕೊಂಡಿದೆ. 31ನೇ ಸಿನಿಮಾ ಗಂಧದ ಗುಡಿ. 27ರಲ್ಲಿ ತೆರೆಕಂಡು ಹಿಟ್ ಎನಿಸಿಕೊಂಡಿದೆ. ಸೊ ಫ್ರೆಂಡ್ಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಇದಾಗಿತ್ತು. ನಿಮಗೆ ಯಾವ ಸಿನಿಮಾ ಇಷ್ಟವಾಯಿತೆಂದು ತಪ್ಪದೇ ಕಮೆಂಟ್ ಮಾಡಿ. ಹಾಗೂ ಅಪ್ಪು ಅವರ ಫ್ಯಾನ್ಸ್ ಆಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.